ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಂಕರ್ ಜಾಹ್ನವಿ ಹಾಗೂ ಕನ್ನಡ ಪರ ಹೋರಾಟಗಾರ್ತಿ, ಮಹಿಳಾ ಪರ ಹೋರಾಟಗಾರ್ತಿ ಅಂತ ಗುರುತಿಸಿಕೊಂಡಿರುವಂತಹ ಅಶ್ವಿನಿ ಗೌಡ ಅವರ ಚೀಪ್ ಗೇಮ್ಗೆ ಎಲ್ಲರೂ ಕೂಡ ಬೈಗುಳಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ ಏನಿಷ್ಟು ನಡೆದಿದೆಯೋ ಇದು 12ನೇ ಸೀಸನ್. ಇಷ್ಟು ಚೀಪ್ ಆಗಿ ಯಾವ ಹೆಣ್ಣು ಮಕ್ಕಳು ಕೂಡ ನಡ್ಕೊಂಡಿಲ್ಲ. ಒಬ್ಬರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಈ ರೀತಿ ಅವಹೇಳನಕಾರಿಯಾಗಿ ನಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸುಮ್ಮನೆ ಆಕೆಯ ಮೇಲೆ ಸುಳ್ಳು ಆರೋಪವನ್ನ ಹಾಕಿ ತಾವು ಮಾಡಿದ ತಪ್ಪನ್ನ ಆಕೆಯ ತಲೆಗೆ ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ 5-6 ಮಂದಿಗೆ ಇದು ರಕ್ಷಿತಾ ಮಾಡಿದ ತಪ್ಪಲ್ಲ, ಜಾಹ್ನವಿ ಹಾಗೂ ಅಶ್ವಿನಿ ಅವರಿಂದ ಆಗಿರುವಂತಹ ತಪ್ಪು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದ್ರೂ ಕೂಡ ಯಾರು ಕೂಡ ಅಶ್ವಿನಿ ಹಾಗೂ ಜಾಹ್ನವಿ ಪರ ಧ್ವನಿ ಎತ್ತೋದಕ್ಕೆ ಸಿದ್ಧರಿಲ್ಲ. ಆದ್ರೆ ಎಂಥದೇ ಸಂದರ್ಭದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಹೆದರಿಕೆ ಇಲ್ಲದೆ ಕಾಮಿಡಿ ಮೂಲಕವೇ ಪಂಚ್ ಕೊಡುವವರು ಗಿಲ್ಲಿ ನಟ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರ ಜೊತೆ ಕ್ಲೋಸ್ ಆಗಿರುವಂತಹ ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟ ಕೂಡ ಒಬ್ರು. ಕಾವ್ಯ ಶೈವ ಹಾಗೆ ಚಂದ್ರಪ್ರಭಾ, ಗಿಲ್ಲಿ ನಟ, ಮಲ್ಲಮ್ಮ ಹೀಗೆ ಒಂದಷ್ಟು ಜನ ರಕ್ಷಿತಾಗೆ ಸಪೋರ್ಟ್ ಇದ್ರೂ ಕೂಡ ಬಹುತೇಕರು ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ಗೆಜ್ಜೆ ಚೈನು ವಿಚಾರದಲ್ಲಿ ಯಾವ ರೀತಿ ಬೆಳವಣಿಗೆ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ, ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಮಾಡಿದ ತಪ್ಪನ್ನ ರಕ್ಷಿತಾಗೆ ಹೊರಿಸ್ತಾ ಇದ್ದಾರೆ. ಇದಕ್ಕೆ ಗಿಲ್ಲಿ ನಟ ತಿರುಗೇಟನ್ನ ಕೊಟ್ಟಿದ್ದಾರೆ. ರಕ್ಷಿತಾ ಪರವಾಗಿ ಧ್ವನಿಯನ್ನ ಎತ್ತಿದ್ದಾರೆ. ಜಾಹ್ನವಿ ಅವರನ್ನ ಪದೇ ಪದೇ ಕೆಣಕ್ತಾ ಇದ್ದಾರೆ, ಕಾಮಿಡಿಯಾಗಿ ಕೆಣಕ್ತಾ ಇದ್ದಾರೆ. ಜಾಹ್ನವಿ ಮಾಡಿದ ತಪ್ಪನ್ನ ಅವರಿಗೆ ಬೊಟ್ಟು ಮಾಡಿ ತೋರಿಸ್ತಾ ಇರುವಂತಹ ಗಿಲ್ಲಿ ನಟ ಅವ್ರಿಗಾಗ ಒಂದು ಸಾಂಗ್ ಕೂಡ ಬರೆದಿದ್ದಾರೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಗೆಜ್ಜೆ ಚೈನು ಕೈಯಾಗ 12 ಗಂಟೆ ರಾತ್ರಿಯಾಗ, ಜಲ್ಲೆ ಜಲ್ಲೆ ಕುಣಿಸುತ್ತಾ ಏನು ನಿನ್ನ ಕೈಯಾಗ, ವಾಕಿಂಗ್ ಮಾಡಲು ಹೋಗುವಾಗ, ಮೇಕಪ್ ಮಾಡಿ ಬರುವಾಗ, ಮನ ಸಾತು ನಿನ ಮ್ಯಾಗ, ಕೋಪ ಬಂತು ನಿನ ಮ್ಯಾಗ, ಚಿಕ್ಕ ಹುಡುಗಿ ಕೆಣಕಿ ಹೋಗುವಾಗ, ಈ ಚಿಕ್ಕ ಹುಡುಗಿ ನಿನ್ನ ಏನು ಮಾಡಿತ್ತು ಇವಾಗ, ಬಾ ಕೂತ್ಕೊಂಡು ಮಾತಾಡು ಅಂತ ಗಿಲ್ಲಿ ನಟ ಕಾಮಿಡಿಯಾಗಿಯೇ ಸರಿಯಾಗಿಯೇ ತಿರುಗೇಟನ್ನ ಜಾಹ್ನವಿ ಅವರಿಗೆ ಕೊಟ್ಟಿದ್ದಾರೆ. ಈ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಕ್ಷಿತಾ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಗಿಲ್ಲಿ ನಟ ಅವರು ರಕ್ಷಿತಾ ಪರವಾಗಿ ಧ್ವನಿಯನ್ನ ಎತ್ತಿದ್ದಕ್ಕೆ. ಇನ್ನು ಚಂದ್ರಪ್ರಭಾ ಅವರು ಕೂಡ ಮಲ್ಲಮ್ಮ ಹಾಗೇನೆ ಗಿಲ್ಲಿ ಜೊತೆ ಮಾತಾಡ್ತಾ ರಕ್ಷಿತಾ ಕೂಡ ಇರ್ತಾರೆ. ನಾನು ಕ್ಲಿಯರ್ ಆಗಿ ನೋಡಿದ್ದೇನೆ, ಗೆಜ್ಜೆ ಸೌಂಡು ಅಶ್ವಿನಿ ಅವರೇ ಮಾಡ್ತಾ ಇದ್ರು, ನಾನು ನಿದ್ದೆ ಬಂದಿರಲಿಲ್ಲ, ಎಚ್ಚರ ಇದೆ, ಏನ್ ಮಾಡ್ತಿದ್ದಾರೆ ಅಂತ ಬೆಡ್ಶೀಟ್ ಅನ್ನ ಸ್ವಲ್ಪ ಎತ್ತಿ ನೋಡಿದಾಗ ಅಲ್ಲಿ ಅಶ್ವಿನಿ ಅವರು ಗೆಜ್ಜೆ ಸೌಂಡ್ ಮಾಡ್ತಾ ಇರೋದು ಕ್ಲಿಯರ್ ಆಗಿ ಗೊತ್ತಾಗಿತ್ತು ಅಂತ ಚಂದ್ರಪ್ರಭಾ ಹೇಳ್ತಾರೆ. ಹಾಗೇನೆ ಒಂದಷ್ಟು ಮಂದಿಗೆ ವಿಚಾರ ಗೊತ್ತಿದ್ರು ಕೂಡ ಯಾರು ಕೂಡ ನೇರವಾಗಿ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಕಾವ್ಯ ಶೈವ ಅವರು ಕ್ಲಾರಿಟಿ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದನ್ನ ಟಾಪಿಕ್ ಅನ್ನ ಡೈವರ್ಟ್ ಮಾಡ್ತಾರೆ ಅಶ್ವಿನಿ ಹಾಗೂ ಜಾಹ್ನವಿ ಅವರು. ಆದ್ರೆ ಗಿಲ್ಲಿ ನಟಗೆ ಕ್ಲಿಯರ್ ಆಗಿ ಗೊತ್ತಿರೋದ್ರಿಂದ ಆ ಗೆಜ್ಜೆಯನ್ನ ಗಿಲ್ಲಿಗೆ ತಂದು ರಕ್ಷಿತಾ ಕೊಟ್ಟಿರೋದ್ರಿಂದ ಅದು ರಕ್ಷಿತಾ ಪರವಾಗಿ ಸ್ಟ್ಯಾಂಡ್ ಆಗಿದ್ದಾರೆ ಗಿಲ್ಲಿ ನಟ. ಆ ಪುಟ್ಟ ಹುಡುಗಿಯನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಾ ಅಂತ ಜಾಹ್ನವಿ ಅವರಿಗೆ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಕಂದಮ್ಮ ಏನು ಅನ್ನೋದು ನನಗೆ ಗೊತ್ತು, ಆಕೆ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತು ಅಂತ ನೇರವಾಗಿ ಜಾಹ್ನವಿಗೆ ಹೇಳಿದ್ದಾರೆ. ಹಾಗೇನೆ ಒಂದು ಕಡೆ ಗಿಲ್ಲಿ ನಟ, ಚಂದ್ರಪ್ರಭಾ, ಮಲ್ಲಮ್ಮ ಎಲ್ಲ ಕೂತ್ಕೊಂಡಿರ್ತಾರೆ. ರಕ್ಷಿತಾ ಪಾತ್ರೆ ತೊಳಿತಾ ಇರ್ತಾರೆ ಕಿಚನ್ ಅಲ್ಲಿ. ಈ ಸಂದರ್ಭದಲ್ಲಿ ಜಾಹ್ನವಿ ಬಂದು ಆಕೆಯನ್ನ ಕೆರಳಿಸುವಂತಹ ಮಾತನ್ನ ಆಡ್ತಾರೆ. ಆಗ ಗಿಲ್ಲಿ ನಟ ರಕ್ಷಿತಾ ಅವರಿಗೆ ಧೈರ್ಯ ತುಂಬ್ತಾರೆ. ನೀನೇನು ಕೂಡ ತಲೆ ಕೆಡಿಸ್ಕೊಳ್ಬೇಡ ರಕ್ಷು, ನಾನಿದ್ದೇನೆ, ತಲೆ ಕೆಡಿಸ್ಕೋಬೇಡ. ಅವತ್ತು ಯಾರ್ ಗೆಜ್ಜೆ ಅಲ್ಲಾಡ್ಸಿದ್ರು ಅನ್ನೋದು ಸಾಕ್ಷಿ ಸಮೇತ ಇಟ್ಟಿದ್ದೀನಿ. ಯಾರು ಇಬ್ರು ಸೇರ್ಕೊಂಡು ಕೋಆರ್ಡಿನೇಷನ್ ಅಲ್ಲಿ ಗೆಜ್ಜೆ ಆಡ್ಸಿತ್ತು ಅನ್ನೋದು ನನಗೆ ಗೊತ್ತು. ನೀನೇನು ಮಾತಾಡ್ಬೇಡ ರಕ್ಷು ಅಂತ ಆಕೆಗೆ ಧೈರ್ಯವನ್ನ ತುಂಬ್ತಾರೆ. ಅವಳು ಜಗಳ ಆಡ್ಬೇಕು ಅಂತಲೇ ಕಾಲ್ ಕೆರ್ಕೊಂಡು ಬರ್ತಾಳೆ ಅಂತ ಜಾಹ್ನವಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಿನ್ನೆ ಮೇಲೆ ನೀರು ಹಾಕಿದ್ರು ಹಾಕ್ತಾಳೆ, ನೀನು ಆದ್ರೂ ಕೂಡ ರಿಯಾಕ್ಟ್ ಮಾಡಬೇಡ, ಸುಮ್ಮನೆ ಇರು ಅಂತ ಹೇಳ್ತಾರೆ. ನಾನು ಎಲ್ಲವನ್ನ ಕೂಡ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಗಿಲ್ಲಿ ಹೇಳಿದಾಗ ಜಾಹ್ನವಿ ನೋಟ್ ಮಾಡಿ ಇಟ್ಕೊಳ್ಳೋಕೆ ನಿನ್ಗೆ ಪೆನ್ನು ಪೇಪರ್ ಕೊಟ್ಬಿಡ್ತಾರಾ ಅಂತ ಜಾಹ್ನವಿ ಕೇಳಿದ್ದಾರೆ. ಆಗ ಗಿಲ್ಲಿ ನಾನು ಎಲ್ಲವನ್ನ ಕೂಡ ಮೈಂಡ್ ನಲ್ಲೇ ನೋಟ್ ಮಾಡಿಟ್ಕೊಂಡಿದ್ದೀನಿ ಅಂದಿದ್ದಾರೆ. ಆ ಮೂಲಕ ಮುಂದಿನ ದಿನಗಳಲ್ಲಿ ಜಾಹ್ನವಿ ಹಾಗೂ ಅಶ್ವಿನಿ ಅವರಿಗೆ ಚೆನ್ನಾಗಿ ತಿರುಗೇಟನ್ನ ಕೊಡ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ತಮ್ಮ ಕಾಮಿಡಿ ಪಂಚ್ ಮೂಲಕವೇ ಅವರಿಬ್ಬರ ಬೆವರಿಳಿಸ್ತಾರೆ ಅನ್ನೋದು ವೀಕ್ಷಕರಿಗೆ ಗೊತ್ತಾಗಿದೆ.
ಇನ್ನು ಇವತ್ತು ಕಿಚ್ಚನ ಪಂಚಾಯಿತಿ ಇದೆ. ಈ ಸಂದರ್ಭದಲ್ಲಿ ಈ ಟಾಪಿಕ್ ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿ ಅಶ್ವಿನಿ ಹಾಗೂ ಜಾಹ್ನವಿ ಅವರಿಗೆ ಗಿಲ್ಲಿ ನಟ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅಥವಾ ತಿರುಗೇಟನ್ನ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ವೀಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ಅದಕ್ಕೆಲ್ಲ ಇವತ್ತಿನ ಎಪಿಸೋಡ್ ನಲ್ಲಿ ಉತ್ತರ ಸಿಗತ್ತೆ.